ನಮಸ್ತೆ. ಇದು ನಕಾಶ ರೋಡು 30 ಅಡಿ ಇದೆ. ನಕಾಶ ರೋಡ್ ಇದು. ಸೊ ಇದೇ ಲ್ಯಾಂಡು 4 ಎಕರೆ ಬರುತ್ತೆ. ಒಳ್ಳೆ ಕೆಬ್ಬೆ ಮಣ್ಣು, ಪ್ಯೂರ್ ರೆಡ್ ಸಾಯಿಲು ನೋಡಿ. ಮಣ್ಣು ಮಾತ್ರ ಒಳ್ಳೆ ಕುಂಕುಮ ಥರ ಇದೆ. ಒಂದು 30-40 ತೆಂಗಿದೆ ನೋಡಿ. 30-40 ತೆಂಗಿದೆ ಹಿಂದ್ಗಡೆ. ಸ್ವಲ್ಪ ಒಂದು ಆ ಕಡೆ ಹಿಂದ್ಗಡೆ ಸ್ವಲ್ಪ ಫಲ ಬರ್ತಾಯಿದೆ. ಈ ಕಡೆ ಸೈಡ್ ಸ್ವಲ್ಪ ಈಗ ಫಲ ಬರೋಕ್ಕೆ ಸ್ಟಾರ್ಟ್ ಆಗೈತೆ. 30-40 ತೆಂಗಿದೆ. ಒಂದು ಕೃಷಿ ಹೊಂಡ ಮಾಡಿಸಿದ್ದಾರೆ. ಸುತ್ತ ಕಂಬಗಳು ಹಾಕ್ಸಿದ್ದಾರೆ. ಆದರೆ ಮೆಶ್ ವರ್ಕ್ ಮಾಡಿಸ್ಕೋಬೇಕು, ಸ್ವಲ್ಪ ರೀವರ್ಕ್ ಮಾಡಿಸ್ಕೋಬೇಕು. ಎಲ್ಲ ಇದು ಹೋಗ್ಬಿಟ್ಟಿದೆ ನೋಡು. ಮಣ್ಣು ಮಾತ್ರ ಸರ್ ನಂಬರ್ 1 ಮಣ್ಣು, A1 ಮಣ್ಣು ಇದು ನೋಡಿ. ಒಂದು ಬೋರ್ ಇದೆ ಈ ಏರಿಯಾದಲ್ಲೆಲ್ಲ. ಒಳ್ಳೆ ನೀರು ಬೆಲ್ಟಿದು ನೋಡಿ. ಬೋರ್ವೆಲ್ ನೋಡಿ, ಒಳ್ಳೆ ನೀರು ಬರ್ತಾಯಿದೆ. 3 ಇಂಚ್ ನೀರು ಓಡ್ತಾ ಇದೆ. 4 ಎಕರೆ ಬೌಂಡ್ರಿ ಇದು. 3 ಇಂಚ್ ನೀರು ಓಡ್ತಾ ಇದೆ. ಒಳ್ಳೆ ರೆಡ್ ಸಾಯಿಲು. ಸ್ವಲ್ಪ ಡಿಸ್ಟೆನ್ಸ್ ಲಾಂಗ್ ಅಂತ ಅನ್ನಿಸ್ಬೋದು, ಸ್ವಲ್ಪ ಒಳಗಡೆ ಇದೆ. ಅದು ಬಿಟ್ಟರೆ ಓವರಾಲ್ ಸಾಯಿಲು ಮತ್ತು ನೀರು ಎಲ್ಲದರಲ್ಲೂ ಪರ್ಫೆಕ್ಟಾಗಿದೆ. ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ, ಪೈಪ್ ಲೈನ್ ಎಲ್ಲ ಮಾಡಿದ್ದಾರೆ ನೋಡಿ. ನಮಗೆ ಪೈಪ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಪೈಪ್ ಲೈನ್ ಎಲ್ಲ ಮಾಡಿದ್ದಾರೆ ನೋಡಿ. ಹಲಸಿನ ಮರ ಕೂಡ ಇದೆ. ನಿಮಗೆ ಇಲ್ಲಿ ನೀರಿದೆ, ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ, ತೆಂಗುಗಳಿದೆ. ನಿಮಗೆ ಕಲ್ಲು ಕಂಬಗಳೆಲ್ಲ ಹಾಕಿದ್ದಾರೆ. ವರ್ಕ್ ಏನಂದರೆ ಸ್ವಲ್ಪ ಮೆಶ್ ವರ್ಕ್ ಮಾಡಿಸ್ಕೋಬೇಕು ನೀವು. ಮತ್ತು ನಿಮಗೆ ಬೇಕಾದಂಥ ಫ್ರೂಟ್ ಗಿಡಗಳು ಹಾಕೋಬೋದು ಅಷ್ಟೇ. ಅದು ಬಿಟ್ಟರೆ ವರ್ಕ್ ಏನಿಲ್ಲ ಇದರಲ್ಲಿ. ಕೃಷಿ ಹೊಂಡನೂ ಮಾಡಿಸಿದ್ದಾರೆ ನೋಡಿ. ಕೃಷಿ ಹೊಂಡನೂ ಮಾಡಿಸಿದ್ದಾರೆ. ಆ ರೋಡು ಅಷ್ಟೇ ನಿಮಗೆ 30 ಅಡಿ ರೋಡು. ನಕಾಶ ರೋಡ್ ಇದು. ಸುತ್ತಮುತ್ತ ಎಲ್ಲ ತೋಟ, ಎಲ್ಲ ಕಡೆ ಸುತ್ತಮುತ್ತ ನೋಡಿ. ಈ ಕಡೆ ಬಾಳೆ ಹಾಕಿದ್ದಾರೆ, ಈ ಕಡೆನೂ ಬಾಳೆ ಹಾಕಿದ್ದಾರೆ, ತೆಂಗು ಬಾಳೆ. ಈ ಕಡೆಲ್ಲ ಸುತ್ತಮುತ್ತ ಎಲ್ಲ ತೋಟನೇ. ಟೋಟಲ್ ಇದು ವಾಟರ್ ಬೆಲ್ಟ್ ಏರಿಯಾ ಇದು. ಸ್ವಲ್ಪ ಅಂದರೆ ರೆಡಿ ಫಾರ್ಮ್ ಅಂತ ಹೇಳ್ಬೋದು ನೋಡಿ. ಇದು ಶೆಡ್ ಇದೆ, ಒಂದು ಶೆಡ್ ಮಾಡ್ಕೊಂಡಿದ್ದಾರೆ. ಸೇಮ್ ಗುಂಡ್ಲುಪೇಟೆಗೆ ಒಂದು ಸ್ವಲ್ಪ 20 ಕಿಲೋಮೀಟ್ರ್ ಆಗ್ಬೋದು. ಚಾಮರಾಜನಗರ ಒಂದು 25 ಕಿಲೋಮೀಟ್ರ್ ಆಗ್ಬೋದು. ಮೈಸೂರು ಆಸ್ ಇಟ್ ಈಸ್ 90 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಅಷ್ಟೇ ಒಂದು 205-210 ಕಿಲೋಮೀಟ್ರ್ ಆಗ್ಬೋದು. ಓವರಾಲ್ ಒಳ್ಳೆ ಸೂಪರ್ ಲ್ಯಾಂಡ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಲ್ಯಾಂಡು. ಮಡ್ ರೋಡು, ನಕಾಶ ರೋಡು.